ಇವತ್ತು ನಿಮ್ಮೆಲ್ರಿಗೋಸ್ಕರ ಇವು 3 ಸೊಪ್ಪು ಬಳಸ್ಕೊಂಡು ರುಚಿಕರವಾಗಿ ಮಾಡುವಂತ ರೈಸ್ ಬಾತ್. ಮತ್ತೆ ರೈಸ್ ಬಾತಿಗೆ ಮಸಾಲೆ ಏನೇನ್ ಬೇಕು ಅಂತ ಹೇಳೋದಾದ್ರೆ, ರುಬ್ಕೊಂಡಿರುವ ಸೊಪ್ಪಿನ ಮಿಶ್ರಣ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಹೀಗೆ ಬೇಯಿಸ್ಕೊಂಡ್ರೆ ರೈಸ್ ಬಾತ್ ರೆಡಿ. ನೋಡಿ, ಕಂಪ್ಲೀಟ್ ಆಗಿ ಕುಕ್ ಆಗಿದೆ ರೈಸ್ ಬಾತ್. ಸ್ನೇಹಿತರೆ ನಮಸ್ಕಾರ. ಅಡುಗೆ ಮಾಸ್ಟರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ನಮ್ಮ ಪ್ರೀತಿಯ ಕೃಷ್ಣ ಉಡುಪ ಅವರು ಬನ್ನಿ ನಮ್ಮ ಹೋಟೆಲ್ಗೆ ಒಳ್ಳೆ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಫುಲ್ಲು ಜೋಶಲ್ಲಿ ರೆಡಿಯಾಗಿದ್ದೀನಿ. ಯಾವ ರೆಸಿಪಿ ತೋರಿಸ್ತಾರೆ ನನಗೂ ಗೊತ್ತಿಲ್ಲ. ಬನ್ನಿ ಹೋಗೋಣ, ಯಾವ ರೆಸಿಪಿ ತೋರಿಸ್ತಾರೆ ನೋಡೋಣ. ಕೃಷ್ಣ ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ಕರೆಸ್ಕೊಂಡಿದ್ದೀರಾ ನೀವೇ, ಹೊಸ ರೆಸಿಪಿ ತೋರಿಸ್ಕೊಡ್ತೀನಿ ಅಂತ. ಯಾವ ರೆಸಿಪಿ ತೋರಿಸ್ತಾ ಇದ್ದೀರಾ ನಮಗೋಸ್ಕರ? ಇವತ್ತು ನಿಮ್ಮೆಲ್ರಿಗೋಸ್ಕರ ಮನೆಯಲ್ಲಿ ತುಂಬಾ ಸುಲಭವಾಗಿ ಮತ್ತೆ ಆರೋಗ್ಯಕರವಾಗಿ ಸಡನ್ ಆಗಿ ಮಾಡುವಂತ ಒಂದು ರೆಸಿಪಿ. ಇವು 3 ಸೊಪ್ಪು ಬಳಸ್ಕೊಂಡು ರುಚಿಕರವಾಗಿ ಮಾಡುವಂತ ರೈಸ್ ಬಾತ್. ಮಕ್ಕಳು ಟಿಫನ್ ಬಾಕ್ಸ್ಗೆ ಆಗಿರ್ಬೋದು, ಅಥವಾ ಕೆಲ್ಸಕ್ಕೆ ಹೋಗೋರಿಗೆ ಅರ್ಜೆಂಟ್ ಆಗಿ ಏನೋ ಒಂದು ರೈಸ್ ಬಾತ್ ಮಾಡಬೇಕು ಅಂತ ಆಗಿರ್ಬೋದು, ಅವರು ತುಂಬಾ ಸುಲಭವಾಗಿ ಕ್ಷಣಗಳಲ್ಲೇ ಮಾಡ್ಕೊಳ್ಳೋ ಒಂದು ರೈಸ್ ಬಾತ್. ಎಸ್ ಸರ್, ನಾವು ರೆಡಿ ಸರ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು 1/4 ಕಟ್ಟು ಆಗೋಷ್ಟು ಪುದೀನ, ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಪಾಲಕ್ ಸೊಪ್ಪು, ಆಮೇಲೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು. ಮೆಣಸಿನ್ಕಾಯಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು. ಇದು ಒಂದು ಬುಲೆಟ್ ಮೆಣಸು ಅಂತ ಈ ಸತಿ ಏನೋ ಮಾರ್ಕೆಟ್ ಅಲ್ಲಿ ಸಿಕ್ಕಿದೆ. ಖಾರನೂ ಬರುತ್ತೆ, ಸ್ವಲ್ಪ ಫ್ಲೇವರು ಬರುತ್ತೆ ಜಾಸ್ತಿ. ಮತ್ತೆ ರೈಸ್ ಬಾತಿಗೆ ಮಸಾಲೆ ಏನೇನ್ ಬೇಕು ಅಂತ ಹೇಳೋದಾದ್ರೆ, 1 ಸ್ಪೂನು ಜೀರಿಗೆ, 1.5 ಸ್ಪೂನು ಸೋಂಪು, ಮತ್ತೆ ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಧನಿಯಾ, 1 ಪೀಸ್ ಚಕ್ಕೆ, ಒಂದು 5 ಏಲಕ್ಕಿ, 4 ರಿಂದ 5 ಲವಂಗ. ಇದಿಷ್ಟನ್ನ ನಾವು ತಗೊಂಡಿದೀವಿ. ಇವಾಗ ಸೊಪ್ಪು, ಹಸಿಮೆಣಸು ಒಟ್ಟಿಗೆ ನೀರ್ ಹಾಕೊಂಡು ಫೈನ್ ಆಗಿ ರುಬ್ಕೋಬೇಕು. ಇದನ್ನ ಪೌಡ್ರ್ ಮಾಡಿ ರುಬ್ಕೊಂಡ್ ಬಂದ್ಬಿಡೋಣ. ತೋರಿಸಿದ ಮಸಾಲೆ ಪೌಡರ್ ಆಗಿದೆ. ಆಮೇಲೆ ಸೊಪ್ಪು ಮತ್ತೆ ಹಸಿಮೆಣಸು ಕೂಡ ನೈಸ್ ಆಗಿ ಪೇಸ್ಟ್ ತರ ನೀರ್ ಹಾಕೊಂಡು ರುಬ್ಕೊಂಡಾಗಿದೆ. ಈಗ ರೈಸ್ ಬಾತ್ ಮಾಡೋದಕ್ಕೆ ಶುರು ಮಾಡೋಣ. ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ನಾನು ಇವತ್ತು ಮಾಡ್ತಾ ಇರೋದು 1 kg ಅಕ್ಕಿ, ಅದರಲ್ಲಿ ರೈಸ್ ಬಾತು. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆ, ಬಟಾಣಿ, ಸ್ವಲ್ಪ ಗೋಡಂಬಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ರೈಸ್ ಬಾತು ಮಾಡ್ಕೊಳಕ್ಕೆ ಶುರು ಮಾಡೋಣ. ಕುಕ್ಕರ್ಗೆ ಮೊದಲನೇದಾಗಿ ಒಂದು ಸ್ವಲ್ಪ ಎಣ್ಣೆ ಕಾವು ಬರ್ತಿದ್ದಾಗೆ ಅದಕ್ಕೆ ಗೋಡಂಬಿ, ಕೆಂಪಾಗ್ತಿದ್ದಾಗೆ ಅದಕ್ಕೆ ಒಂದು 3-4 ಪೀಸು ಚಕ್ಕೆ, ಒಂದು 10 ಪೀಸು ಪಲಾವ್ ಎಲೆ. ಈಗ ಅದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಎಷ್ಟಿದೆ ಸರ್ ಈರುಳ್ಳಿ? 2 ರಿಂದ 3 ಪೀಸ್ ಈರುಳ್ಳಿ ಹಾಕಿದ ನಂತರ ರುಬ್ಕೊಂಡಿರುವ ಸೊಪ್ಪಿನ ಮಿಶ್ರಣ, ಈಗ ಸೊಪ್ಪಿನ ಮಿಶ್ರಣ ಹಾಕೊಂಡು ಅದು ಎಣ್ಣೆಲಿ ಫ್ರೈ ಆಗಿದೆ ಚೆನ್ನಾಗಿ. ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಕೊಂಡಿರೋ ಆಲೂಗಡ್ಡೆ, ಒಂದು ಆಲೂಗಡ್ಡೆ ಹೆಚ್ಕೊಂಡು ಇಟ್ಕೊಂಡಿರೋದು, ಬಟಾಣಿ, ಒಂದು 2 ಮುಷ್ಟಿ ಆಗುವಷ್ಟು ಹಸಿ ಬಟಾಣಿ. ಇದಕ್ಕೆ ಈಗ ಮಸಾಲೆ ಪೌಡ್ರು, ಇದನ್ನ ಸೇರಿಸ್ಕೊಳ್ಳೋಣ. ಇದಕ್ಕೆ ಈಗ ನೀರನ್ನು ಸೇರಿಸ್ಕೊಳ್ಳೋಣ. ಅಕ್ಕಿ ಎಷ್ಟು ತಗೊಂಡಿರ್ತೀರೋ ಅದಕ್ಕೆ 2.5 ಪಟ್ಟು ಆಗುವಷ್ಟು ನೀರು. ಈಗ 1 kg ಅಕ್ಕಿಗೆ 2.5 ಲೀಟರ್ ನೀರು ಹಾಕಿದ್ದೀರಾ? ಹೌದು. ಇದಕ್ಕೆ ಈಗ ತೊಳೆದು ಬಸ್ತಿಟ್ಕೊಂಡಿರೋ ಅಕ್ಕಿ ಸೇರಿಸ್ಕೊಳ್ಳೋಣ.
ಯಾವ ಅಕ್ಕಿ ಬೇಕಾದ್ರೂ ಯಾವ ಅಕ್ಕಿ ಬೇಕಾದ್ರೂ ಹಾಕೋಬಹುದು. ಆದ್ರೆ ಈ ಬಾಸ್ಮತಿ ರೈಸ್ ಅಥವಾ ಬೇರೆ ಜೀರಾ ರೈಸ್ ಅಲ್ಲಿ ಹಾಕೊಂಡ್ರೆ ನೀರ್ ಸ್ವಲ್ಪ ಕಡಿಮೆ ಹಾಕೋಬೇಕಾಗುತ್ತೆ. ಇದು ಸೋನಾ ಮಸೂರಿ ರೈಸ್ ಆಗಿರೋದ್ರಿಂದ ನೀರು 2.5 ಪಟ್ಟು ಆಗುವಷ್ಟು ಅದ್ರ ನೀರು. 1 ಲೋಟ ಅಕ್ಕಿ ತಗೊಂಡ್ರೆ ಅದಕ್ಕೆ 2.5 ಲೋಟ ಆಗುವಷ್ಟು ನೀರನ್ನ ಹಾಕೊಂಡು ಇಟ್ಕೊಂಡ್ಬೇಕು. ಇವಾಗ ಮುಚ್ಚಳವನ್ನ ಹಾಕೊಂಡು ಸುಮಾರು 1/4 ಗಂಟೆಗಳ ಕಾಲ ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸಿದ್ರೆ ರೈಸ್ ಬಾತ್ ರೆಡಿ ಆಗುತ್ತೆ. ವಿಷಲ್ ಏನ್ ಹೇಳಕ್ ಬೇಡ, ವಿಜಿಲ್ ಹೊಡೆಯೋದು ಬೇಡ. ಮನೇಲಾದ್ರೆ 2 ವಿಜಿಲ್ ಹೊಡ್ಸ್ಕೊಳ್ಬಹುದು. ಇದು ಕಮರ್ಷಿಯಲ್ ಕುಕ್ಕರ್ ಆಗಿರೋದ್ರಿಂದ ವಿಜಿಲ್ ಹೊಡ್ಸೋದಿಲ್ಲ. ಸುಮಾರು 1/4 ಗಂಟೆಗಳ ಕಾಲ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಹೀಗೆ ಬೇಯಿಸ್ಕೊಂಡ್ರೆ ರೈಸ್ ಬಾತ್ ರೆಡಿ. ನಾವು ಕುಕ್ಕರ್ನ ಇಟ್ಕೊಂಡು 1/4 ಗಂಟೆ ಆಗಿದೆ. ಆಫ್ ಮಾಡಿ ವೆಯ್ಟ್ ಇಳಿಸಿ ಇದನ್ನ ನೋಡಿ ಕಂಪ್ಲೀಟ್ ಆಗಿ ಕುಕ್ ಆಗಿದೆ ರೈಸ್ ಬಾತ್. ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೌದು, ಅದ್ಭುತ. ಸರ್ವ್ ಮಾಡ್ಕೊಂಡ್ಬೇಡ. ಎಸ್ ಸರ್. ಸೊ ಇವತ್ತಿನ ಸಂಚಿಕೆಯಲ್ಲಿ ತಮ್ಮೆಲ್ಲರಿಗೂ 3 ತರದ ಸೊಪ್ಪನ್ನ ಬಳಸಿ ಒಂದು ಅದ್ಭುತವಾದ ರೈಸ್ ಬಾತ್ ಅನ್ನ ಮಾಡೋದು ತೋರಿಸ್ಕೊಟ್ಟಿದೀನಿ. ತಾವೆಲ್ಲರೂ ಈ ರೈಸ್ ಬಾತ್ ಅನ್ನ ಮನೇಲಿ ಟ್ರೈ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದೀನಿ. ನಿಮ್ಮಗಳ ಕಮೆಂಟ್ಸ್ ಅನ್ನ ಓದಕ್ಕೆ ನಾನು ಕಾಯ್ತಾ ಇರ್ತೀನಿ. ಸರ್, ಇವಾಗ ನಿಮ್ಮ ಸರದಿ. ಈ ರೈಸ್ ಬಾತ್ ಅನ್ನ ತಿಂದು ಹೇಗಿದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಲೇಬೇಕು. ಸ್ನೇಹಿತರೆ, ಕೃಷ್ಣ ಉಡುಪ ಅವರು ನಮಗೋಸ್ಕರ 3 ತರದ ಸೊಪ್ಪನ್ನ ಬಳಸಿ ಒಳ್ಳೆ ರೈಸ್ ಬಾತ್ ಮಾಡ್ಕೊಟ್ಟಿದ್ದಾರೆ. ಅರೋಮಾನೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಪುದೀನ ಸೊಪ್ಪು ಅರೋಮಾ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನ್ಗಂತೂ ಕಾಯಕ್ ಆಗ್ತಾ ಇಲ್ಲ. ಬನ್ನಿ ಒಂದ್ಸಲ ಟೇಸ್ಟ್ ನೋಡೋಣ ಹೇಗ್ ಬಂದಿದೆ ಅಂತ. ನೋಡ್ಬೋದು ರೈಸ್ ಬಾತು ಎಷ್ಟು ಉದುರುದ್ರಾಗಿದೆ, ಚೂರು ಮುದ್ದೆ ಆಗಿಲ್ಲ. ನೀರನ್ನ ಕರೆಕ್ಟ್ ಆಗಿ ಹಾಕಿ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ. ಪಾಲಕ್ ಸೊಪ್ಪು ಒಂದು ಗ್ರೀನ್ ಶೇಡು, ರೈಸ್ ಫುಲ್ ಹರಡಿದೆ. ವಿಜುವಲಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಟೇಸ್ಟ್ ಮಾಡಿ ನೋಡೋಣ ರೈಸ್ ಬಾತು ಟೇಸ್ಟ್ ವೈಸ್ ಹೇಗಿದೆ ಅಂತ. ಸ್ಪೂನಲ್ಲಿ ನನಗೆ ರೈಸ್ ಬಾತ್ ಜೊತೆ ಆಲೂಗಡ್ಡೆ ಪೀಸ್ ಇದೆ, ಗೋಡಂಬಿ ಇದೆ, ಬಟಾಣಿ ಇದೆ. ಇದನ್ನ ರುಚಿ ನೋಡೋಣ ಹೇಗಿದೆ ಅಂತ. ಬಹಳ ಚೆನ್ನಾಗಿದೆ. ಪುದೀನ ಸೊಪ್ಪು ಫ್ಲೇವರ್ನ ಡಾಮಿನೇಟ್ ಮಾಡ್ತಾ ಇದೆ. ಪಾಲಕ್ ಸೊಪ್ಪು ಒಳ್ಳೆ ಕೋಟಿಂಗ್ ಕೊಟ್ಟಿದೆ. ಮೆಂತ್ಯ ಸೊಪ್ಪಿಂದು ಪರಿಮಳನೂ ಅದ್ಭುತವಾಗಿ ಬರ್ತಾ ಇದೆ. ನೆನ್ಸ್ಕೊಳ್ಳೋದಕ್ಕೆ ಚಟ್ನಿ ಕೊಟ್ಟಿದ್ದಾರೆ. ಚಟ್ನಿ ಜೊತೆ ರೈಸ್ ಬಾತು ಹೇಗ್ ಟೇಸ್ಟ್ ಇದೆ ನೋಡೋಣ ಬನ್ನಿ. ಒಂದ್ ಸ್ವಲ್ಪ ಚಟ್ನಿ ಹಾಕೊಂಡು ರೈಸ್ ಬಾತ್ ಎತ್ಕೊಂಡು ತಿಂದ್ರೆ ರೈಸ್ ಬಾತ್ ಸ್ಪೈಸಿನೆಸ್ಸು, ಚಟ್ನಿ ಸ್ಪೈಸಿನೆಸ್ಸು, ಸ್ಪೈಸ್ ಲವರ್ಗಂತೂ ಇದು ಮಾಡಿಸ್ದಾಗಿದೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಇದನ್ನ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡ್ಲೇಬೇಕು. ಇಂಗ್ರೀಡಿಯೆಂಟ್ಸ್ ಏನೇನ್ ಹಾಕಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ನಾನೆಲ್ಲ ಮೆನ್ಷನ್ ಮಾಡಿರ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ಎಪಿಸೋಡ್ ಅಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಕೃಷ್ಣ ಉಡುಪ ಅವ್ರ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.